ಎಲ್ಲ ಆಯ್ತು, ಸ್ವಲ್ಪ ಹೊತ್ತಲ್ಲೇ ಶೋಭನ ನಡೆಯುತ್ತೆ. ಇಲ್ಲ, ನಿಂತು ಹೋಗುತ್ತೆ. ಯಾವ ನಂಬಿಕೆಯಿಂದ ಹೇಳ್ತೀಯಾ? ಅವ್ರ ದುರಾದೃಷ್ಟದ ಮೇಲೆ ನನಗೆ ನಂಬಿಕೆ ಇದೆ. ಅಮ್ಮ ನಿತ್ಯ ತಗೋಮ್ಮ. ಅಮ್ಮ ನಿತ್ಯ, ಹೋಗಮ್ಮ. ಬಂದ್ಯಾ ಬಂಗಾರ? ಬಾ ಬಾ ಬಾ. ಅರೆ ಅಬ್ಬಬ್ಬಬ್ಬ, ಏನ್ರಿ ಗಡ್ಬಿಡಿ? ನಾವಿಬ್ರು ಹಾಲು ಕುಡಿಯೋದು, ನೀನ್ ನನ್ ಕಾಲಿಗೆ ನಮಸ್ಕಾರ ಮಾಡೋದು, ಇಬ್ರು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು, ಇದ್ಯಾವುದು ಬೇಡ. ಡೈರೆಕ್ಟ್ ವಾರ್. ಇಲ್ಲ, ಪದ್ಧತಿನೇ. ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಒಳ್ಳೆ ಟೈಮು ಕಳೆದು ಹೋಗುತ್ತೆ. ಮಾಡ್ಬೇಕಾಗಿರೋ ಕಾರ್ಯಕ್ಕೆ ಏನಾದ್ರೂ ತೊಂದರೆ ಬರುತ್ತೆ. ಫಸ್ಟ್ ನೈಟು ನಿಂತು ಹೋಗುತ್ತೆ. ಏನಿಲ್ಲ, ಈ ಸಲ ನಿಲ್ಲಲ್ಲ. ನೀನ್ ಒಬ್ಳು ಇಷ್ಟು ಧೈರ್ಯ ಕೊಟ್ರೆ ಸಾಕು. ನೀವು ಆಶೀರ್ವಾದ ಮಾಡಿ. ನೀನ್ ಏನೇನ್ ಅನ್ಕೊಂಡಿದ್ಯೋ ಅದೆಲ್ಲ ನೆರವೇರ್ಲಿ. ಆಶೀರ್ವಾದ ಮಾಡ್ದೆ. ಕಮಾನ್. ಗಡ್ಬಿಡಿಲಿ ಅಷ್ಟು ಕುಡಿಬೇಡಿ, ಅರ್ಧ ನಂಗೂ ಕೊಡಿ. ಇದು ಕೊಡು. ಅಯ್ಯೋ, ಏನು? ಲೈಟು. ಲೈಟ್ ಆಫ್ ಮಾಡ್ಬೇಕಲ್ವಾ? ಈ ಟೈಮಲ್ಲಿ ಯಾರ ಫೋನ್ ಇದು? ಅಬ್ಬಾ, ಫಸ್ಟ್ ನೈಟ್ ರೂಮಲ್ಲಿ ಫೋನ್ ಇಟ್ಟಿದ್ಯಾರು? ನಾನೇ ಇಟ್ಟೆ. ಯಾರೋ ನೋಡ್ತೀನಿ ರೀ. ಯಾಕೆ? ಸ್ವಿಚ್ ಆಫ್ ಮಾಡು. ಮಾತಾಡಿ ಆಫ್ ಮಾಡ್ತೀನಿ. ಬೇಡ ಬಂಗಾರ, ಪ್ಲೀಸ್ ಸ್ವಿಚ್ ಆಫ್ ಮಾಡು. ಸರಿ. ಅಮ್ಮ ಫೋನ್ ಮಾಡ್ತಿದ್ದಾಳಲ್ಲ, ಯಾಕೆ ಮಾಡಿದ್ದಾಳೆ? ಹಲೋ. ಸ್ವಿಚ್ ಆಫ್ ಮಾಡು ಅಂದ್ರೆ ರಿಸೀವ್ ಮಾಡ್ತೀಯಲ್ಲ, ಯಾರದು? ಹಲೋ ಅಮ್ಮ. ಅಮ್ಮ, ಫೋನ್ ಮಾಡಿ ಮಾತಾಡ್ತಿಲ್ವಲ್ಲ? ಅಮ್ಮ, ಹೋಗಮ್ಮ, ಆ ಕಡೆ ಹೋಗು, ಆ ಕಡೆ ಹೋಗಮ್ಮ. ಹಲೋ, ಏನ ಶಬ್ದ? ಅಮ್ಮ, ಅಮ್ಮ ಕೇಳ್ತಿದ್ಯಾ? ಅಮ್ಮ.
ಏನಾಯ್ತು ನಿತ್ಯ? ಅಮ್ಮ ಕೇಳಿಸ್ತಿದ್ಯಾ? ಅಮ್ಮ ಹಲೋ ನಿತ್ಯ ಏನಾಯ್ತು? ಹಲೋ ಹಲೋ ಅಮ್ಮ. ನಿಮ್ಮ ಅಮ್ಮನ್ಗೆ ಆಕ್ಸಿಡೆಂಟ್ ಆಗಿದೆಯಮ್ಮ. ತಲೆಗೆ ಜೋರಾಗಿ ಏಟ್ ಬಿದ್ದು ರೋಡಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಅಮ್ಮ ನಿತ್ಯ ಅಮ್ಮ ನಿತ್ಯ 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 ನಿಂತ್ಕೋ ನಿತ್ಯ. ಏನಾಯ್ತಮ್ಮ? ನಿತ್ಯ ಅಮ್ಮ, ನಿತ್ಯ 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 ಏನಾಯ್ತು ಜಯ್? ಏನೋ ಗೊತ್ತಿಲ್ಲ ಡ್ಯಾಡ್. ಅವ್ರ ಮಾಮಿಂದ ಕಾಲ್ ಬಂತು. ಅಮ್ಮ ಅಮ್ಮ ಅಂತ ಅಳ್ತಾ ಓಡ್ ಹೋದ್ಲು. ಅವ್ರ ಅಮ್ಮಂಗೆ ಏನೋ ಆಗಿದೆ ಅನ್ಸುತ್ತೆ. ನೀನ್ ಕೂಡ ಹೋಗು ಜೈ. ಈ ಸಲ ಕೂಡ ಶೋಭನ ನಿಂತೋಯ್ತು. ಅಲ್ಲ, ಈ ಮನೆ ಸೊಸೆನೆ ನಿಲ್ಸ್ಬಿಟ್ಲು. ಇವಾಗ ಹೇಳಿ ಯಾರ ಅಪಶಕುನ ಅಂತ. ಈಗಾದ್ರೂ ನಿಮ್ಗೆ ಅರ್ಥ ಆಯ್ತಾ? ಅಪಶಕುನಕ್ಕೆ, ಅನಿಷ್ಟಕ್ಕೆ, ಎಲ್ಲ ದರಿದ್ರಕ್ಕೆ ಮನುಷ್ಯ ರೂಪನೇ ನಿತ್ಯ ಅಂತ. ಮುಹೂರ್ತದ ಟೈಮ್ ಮುಗ್ದೋಯ್ತು. ಇಷ್ಟೊತ್ತಿಗೆ ಫಸ್ಟ್ ನೈಟ್ ಫಿನಿಶ್ ಆಗಿರುತ್ತೆ. ವಾವ್, ಜೋ ಕಾಲಿಂಗ್. ಏನು ಜೋ, ಫಸ್ಟ್ ನೈಟ್ ರೂಮ್ ಡೋರ್ ಕ್ಲೋಸ್ ಆಯ್ತು, ಲೈಟ್ ಆಫ್ ಆಯ್ತು ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ಯಾ? ಇಲ್ಲ ನಿತ್ಯ, ತುಳಸಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗಂಗಾ ಫಸ್ಟ್ ನೈಟ್ ನಿಲ್ಸಿ ಓಡ್ ಹೋದ್ಲು. ವಾಟ್? ತುಳಸಿಗೆ ಆಕ್ಸಿಡೆಂಟ್ ಆಯ್ತಾ? ಹೇಗೆ? ಸೆಲ್ಫ್ ಆಕ್ಸಿಡೆಂಟ್, ಬೇಕು ಅಂತಾನೆ ಮಾಡ್ಕೊಂಡ್ಲು. ಶಿಟ್ ಶಿಟ್. ಗಂಗಾನ ಹೆತ್ತೋಳು ನನ್ನ ಮಾಮ ಆದ್ರೆ ಬೆಳ್ಸಿರೋ ಆ ತುಳಸಿಗೆ ಅಷ್ಟು ಪ್ರೀತಿ ಯಾಕೆ? ತಾನೇ ಸಾಯೋ ಲೆವೆಲಿಗೆ ಹೋಗಿ ಗಂಗಾ ಸಾವನ್ನ ತಡೆಯೋದು ಯಾಕೆ? ಬೆಳ್ಸಿರೋ ಪ್ರೀತಿ ಕೂಡ ಇರುತ್ತಲ್ವಾ? ಇರಬಾರ್ದು. ಆ ಗಂಗಾ ಮೇಲೆ ಯಾರಿಗೂ ಪ್ರೀತಿ ಇರಬಾರ್ದು. ಎಲ್ರೂ ಅವಳನ್ನ ಬಲಿ ಪಶು ಹಾಗೆ ನೋಡ್ಬೇಕು. ನನ್ಗೋಸ್ಕರ ಅವಳು ಬಲಿ ಆಗ್ಬೇಕು. ಮನೆ ತನಕ ಬಂದಿರೋ ಆ ತುಳಸಿನ ಹೀಗ್ ಮಾಡ್ತಾಳೆ ಅಂತ ಗೆಸ್ ಮಾಡ್ದೆ ನಾನೇ ಹೋಗಕ್ ಬಿಟ್ಟೆ. ಛೆ, ನನ್ ಮಾಮ್ ಹಾಗೆ ಅವಳನ್ನ ಲಾಕ್ ಮಾಡಿದ್ರೆ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಛೆ, ಈಗ ಅವಳು ಬದುಕಿದಳ ಸತ್ಲ? ಗೊತ್ತಿಲ್ಲ ನಿತ್ಯ. ಸತ್ರೆ ಪೀಡೆ ಕಳಿತಿತ್ತು. ಛೆ ಛೆ. ಛೆ. ಸಿಸ್ಟರ್, ತುಳಸಿ ಅನ್ನೋ ಪೇಷಂಟ್ ಯಾವ ರೂಮಲ್ಲಿದ್ದಾರೆ? ಆ ರೂಮಲ್ಲಿದ್ದಾರೆ. ಥ್ಯಾಂಕ್ ಯು. ಡಾಕ್ಟರ್, ನಮ್ಮಮ್ಮಂಗೆ ಹೇಗಿದೆ? ಅಂತ ಏನು ತೊಂದರೆ ಇಲ್ಲಮ್ಮ. 2 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಎಂತ ಕೆಲಸ ಮಾಡಿದ್ಯಮ್ಮ?
ಯಾಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋದೆ? ನಾನು ಸತ್ತಾದ್ರೂ ನಿನ್ನ ಬದುಕಿಸ್ಬೇಕು ಅನ್ಕೊಂಡೆ. ಏನಮ್ಮ ಹೇಳ್ದೆ? ಶೋಭನ ನಿಂತು ಹೋಯ್ತಾ? ನಿಲ್ಸೋಕೆ ಹೀಗ್ ಮಾಡಿದ್ಯಾ? ಯಾಕಮ್ಮ? ನಾನು ಸಂತೋಷವಾಗಿರೋದು ನಿಂಗೆ ಕೂಡ ಇಷ್ಟ ಇಲ್ವಾ? ಆ ರೂಪ ಮೇಡಮ್ ಮಾತಲ್ಲ ಕೇಳಿ ನೀನ್ ಕೂಡ ನನ್ಗೆ ಶತ್ರು ಆಗ್ತೀಯಾ? ಅಮ್ಮ, ನೀನು ನನ್ನ ಹೆತ್ತ ತಾಯಿ ಅಮ್ಮ. ನೀನ್ ಇರ್ಬೇಕಾದ್ದು ನನ್ ಪಕ್ಕನೇ ಹೊರತು ಅವ್ರ ಪಕ್ಕ ಅಲ್ಲ. ನಾನು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೋಸ್ಕರನೇ ಮಾಡಿದ್ದೀನಿ ಗಂಗಾ. ಇದಕ್ಕಿಂತ ಜಾಸ್ತಿ ನನ್ನೇನು ಕೇಳ್ಬೇಡ. ಯಾವ್ದಮ್ಮ ಒಳ್ಳೇದು? ಅವರು ನಾನು ದೂರ ಇರೋದು ಒಳ್ಳೇದಾ? ಅಮ್ಮ ಹೇಳಮ್ಮ, ಮಾತಾಡಮ್ಮ. ಅಮ್ಮ ಮಾತಾಡಮ್ಮ, ಹೇಳು ಅಮ್ಮ. ಅಮ್ಮ ಅಮ್ಮ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಅವ್ರೇನು ಮಾತಾಡ್ತಾ ಇಲ್ಲ. ನೋವು ಕಾಣಿಸ್ದೇ ಇರೋ ಥರ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ, ನೀವು ನಾಳೆ ಬನ್ನಿ. ಯಾರಿಗೆ ಆಕ್ಸಿಡೆಂಟ್ ಆಗಿದ್ ನಿತ್ಯ? ಅದು ನನ್ನಮ್ಮ. ನಿಮ್ಮ ಮಾಮ್ಗೆ ಆಕ್ಸಿಡೆಂಟ್ ಆಯ್ತಾ? ಅಲ್ಲ ರೀ. ಮತ್ ಯಾರಿಗೆ ಪ್ರಾಬ್ಲಮ್ ಆಗಿದ್ದು? ಅವರು ನನ್ನ ತುಳಸಿ ಅವರು ನಮ್ಮ ಮನೇಲಿ ಅಡಿಗೆ ಮಾಡ್ತಿದ್ ಕೆಲಸದವರು ಅಷ್ಟೇ ಅಲ್ವಾ? ಅವ್ರಿಗೋಸ್ಕರ ನಮ್ ಫಸ್ಟ್ ನೈಟ್ ನಿಲ್ಸಿ ಬರ್ತೀಯಾ? ಈಗ ನೀನೇನ್ ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ ನಿತ್ಯ? ನೀನೇ ಮುಹೂರ್ತ ಇಡ್ಸಿ, ನೀನೇ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿ, ಕೊನೆಗೆ ನೀನೇ ನಮ್ ಫಸ್ಟ್ ನೈಟ್ನ ನಿಲ್ಸಿದ್ಯಾ? ನೀನಲ್ಲ, ನಿನ್ ಮೂಲಕ ನಿಮ್ ಮಾಮೆ ನಿಲ್ಸಿದ್ದಾರೆ ಅನ್ಸುತ್ತೆ. ಒಳ್ಳೆತನ ಅನ್ನೋ ನಿನ್ ಬಲಹೀನತೆ ಜೊತೆ ಅವ್ರು ಆಟ ಆಡ್ತಿದ್ದಾರೆ. ಕೆಲಸದವ್ರನ್ನೂ ನೀನ್ ಪ್ರೀತಿಯಿಂದ ನೋಡ್ತೀಯ ಅಂತ ಗೊತ್ತಾಗಿ ಇಂಥವ್ರಿಗೆ ಆಕ್ಸಿಡೆಂಟ್ ಆದ್ರೆ ನೀನ್ ಓಡ್ ಬರ್ತೀಯ ಅಂತ ಹೀಗ್ ಪ್ಲಾನ್ ಮಾಡಿದ್ದಾರೆ. ಕ್ಲೆವರ್ ಆಗಿ ಪ್ಲಾನ್ ಮಾಡಿದ್ದಾರೆ ನಿಮ್ ಮಾಮ್. ಆದ್ರೆ ನನ್ನ ರೇಗಿಸ್ತಿದ್ದಾರೆ ಅಂತ ನಿಮ್ ಮಾಮ್ಗೆ ಗೊತ್ತಾಗ್ತಿಲ್ಲ. ನನ್ನ ಸಹನೆನ ಲಿಮಿಟ್ನ ಟೆಸ್ಟ್ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ಅವ್ರಿಗೆ ಗೊತ್ತಿಲ್ಲ ನಿತ್ಯ. ಆದ್ರೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನೋ ನಿಮ್ಮ ಮಾಮ್ ದುರುದ್ದೇಶನ ಫೇಲ್ ಮಾಡ್ತೀನಿ. ನಮ್ 3 ರಾತ್ರಿನೂ ಮುಗಿಸಿ ನಾನೇನು ಅಂತ ನಿಮ್ಮ ಮಾಮಿಗೆ ತೋರಿಸ್ತೀನಿ. ಇದು ನಿನ್ನ ಮಾಮ್ ಮೇಲೆ ನಾನು ಅನೌನ್ಸ್ ಮಾಡ್ತಿರೋ ಯುದ್ಧ ನಿತ್ಯ. ಇದ್ರಲ್ಲಿ ಗೆಲ್ಲೋದು ನಾವೇ. ಇಬ್ರು ಸೇರಿ ನಿಮ್ಮ ಮಾಮ್ ಪ್ಲಾನ್ನ ಪೂರ್ತಿ ಹಾಳು ಮಾಡೋಣ. ಬಾ ಮನೆಗೆ ಹೋಗೋಣ. ತುಳಸಿ ಅವ್ರಿಗೆ ಹೇಗಿದ್ದಾರೆ? ಪರವಾಗಿಲ್ಲ ರೀ, ಅಪಾಯ ಏನಿಲ್ಲ ಅಂದ್ರು. ಟ್ರೀಟ್ಮೆಂಟ್ಗಾಗೋ ಖರ್ಚನ್ನೆಲ್ಲ ನಾವೇ ಪೇ ಮಾಡ್ತೀವಿ ಅಂತ ಡಾಕ್ಟರ್ಗೆ ಹೇಳ್ತೀನಿ. ಅವ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಬಾ.
ಮಾಮ್? ಶೋಭನಾನ ಹೇಗ್ ತಡೀಲಿ ಅಂತ ತಲೆ ಚಚ್ಕೊಳ್ತಾ ಇದ್ಯಾ? ಯೋಚನೆ ಮಾಡಿ ನಿಂಗೀಗ ತಲೆ ತಿರುಗ್ತಿರ್ಬೇಕಲ್ವಾ? ನಿಂಗ್ ಕೊಟ್ಟಿರೋ ಕಾಫಿಲಿ ಮತ್ತೇನ್ ಮೆಡಿಸಿನ್ ಹಾಕಿದ್ದೀನಿ? ಬೆಳಿಗ್ಗೆ ಆಗೋಗಿದೆ, ಶೋಭನ ಆಗೋಗಿರುತ್ತೆ. ಗಂಗಾ 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 ಎದ್ಯಾ ಮಾಮ್? ಗುಡ್ ಮಾರ್ನಿಂಗ್. ಬೆಳಗಾಗಿದೆ. ಹಾ ಅವ್ರ ಫಸ್ಟ್ ನೈಟ್ ಆಗಿರುತ್ತೆ. ಗಂಗಾಗೆ ಹಾ ಗಂಗಾಗೆ? ಅಯ್ಯೋ ಗಂಗಾ ಸ್ಟಾಪ್ ಮಾಮ್. ಫಸ್ಟ್ ನೈಟ್ ನಡೀಲಿಲ್ಲ, ನಿಂತೋಯ್ತು. ಎಸ್ ಮಾಮ್, ನೀನೇ ಗೆದ್ದಿದ್ದು. ಶೋಭನಾ ನಿಂತೋಯ್ತು. ತಾಯಿ ಪ್ರೀತಿ ನಿಲ್ಸ್ಬಿಡ್ತು. ತಾಯಿ ಪ್ರೀತಿಗೆ ಇಷ್ಟು ಪವರ್ ಇರತ್ತೆ ಅಂತ ನಂಗೆ ಇಲ್ಲಿ ತನಕ ಗೊತ್ತಿರ್ಲಿಲ್ಲ. ತಮ್ಮ ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ. ರಕ್ತ ಮಾಂಸ ಹಂಚಿರೋ ಮಗುಗೋಸ್ಕರ ತಾಯಿ ತನ್ನ ಪ್ರಾಣ ಕೂಡ ಲೆಕ್ಕಕ್ಕಿಡಲ್ಲ ಅಂತ ನನಗಂತೂ ಗೊತ್ತೇ ಇರ್ಲಿಲ್ಲ. ನಿತ್ಯಗೆ ನಿಜ ಗೊತ್ತಾಗೋಯ್ತಾ? ಗಂಗಾ ಅವಳ ಸ್ವಂತ ಸಿಸ್ಟರ್ ಅಂತ ಗೊತ್ತಾಗೋಯ್ತಾ? ಗಾಬ್ರಿ ಬೇಡ ಮಾಮ್, ಇದೆಲ್ಲ ನಿನ್ ಬಗ್ಗೆ ಹೇಳಿಲ್ಲ. ಗಂಗಾನ ಹೆತ್ತು ಬೆಳೆಸಿರೋ ತುಳಸಿ ಬಗ್ಗೆ ಹೇಳಿದ್ದು. ಶೋಭನಾ ಹೇಗಾದ್ರೂ ನಿಲ್ಬೇಕು ಅಂತ, ಗಂಗಾ ಬದುಕ್ಬೇಕು ಅಂತ ಆ ತುಳಸಿ ತನಗೆ ತಾನೇ ಆಕ್ಸಿಡೆಂಟ್ ಮಾಡ್ಕೊಂಡು ಹಾಸ್ಪಿಟಲ್ ಪಾಲಾದ್ಲು. ಗಂಗಾ ಫಸ್ಟ್ ನೈಟ್ ನ ನಿಲ್ಸಿ ತಾಯಿನ ನೋಡಕ್ಕೆ ಅಂತ ಓಡ್ಕೊಂಡು ಹೋದ್ಲು. ಥ್ಯಾಂಕ್ ಯು ತುಳಸಿ. ನೀನ್ ನಿಲ್ಲಿಸ್ತೀಯ ಅಂದ್ಕೊಂಡ್ರೆ ಆ ತುಳಸಿ ನಿಲ್ಸಿದ್ಲು. ಆದ್ರೆ ಇವತ್ಯಾರು ತಡಿತಾರೆ ಮಾಮ್? ನಿನ್ನಿಂದ ತುಳಸಿಗೆ ಆಕ್ಸಿಡೆಂಟ್ ಆಗಿದ್ದು ಅಂತ ಜೈ ಗಂಗಾ ನಂಬ್ತಿದ್ದಾರೆ. ಅವರಿಬ್ಬರಿಗೆ ನಿನ್ ಮೇಲೆ ಕುತ್ಕೆ ತನಕ ಕೋಪ ಇದೆ. ನಿನ್ ಮೇಲೆ ವಿನ್ ಆಗೋಕ್ಕಾದ್ರೂ ಇವತ್ ರಾತ್ರಿಗೆನೆ ಅವರು ಫಸ್ಟ್ ನೈಟ್ ಮಾಡ್ಕೋತಾರೆ. ನೀನ್ ಕೂಡ ಅದನ್ನ ತಡಿಯೋಕೆ ಏನೋ ಒಂದು ಪ್ರಯತ್ನ ಮಾಡ್ತೀಯ ಅನ್ಕೋ. ಆದ್ರೆ ಈ ಸಲ ನಿನ್ನ ತಡಿಯಲ್ಲ ಮಾಮ್. ಹಾಗಂತ ನಿನ್ ಜೊತೆ ಯುದ್ಧ ನಿಲ್ಸಿ ಸಂಧಾನಕ್ ಬಂದೆ ಅನ್ಕೊಂಡ್ಯಾ? ನಮ್ ವಾರ್ ಸ್ಟಿಲ್ ಕಂಟಿನ್ಯೂ. ಈ ಸಲ ನಾನೇ ಗೆಲ್ಲೋದು ಮಾಮ್. ಖಂಡಿತ ನಾನೇ ವಿನ್ ಆಗ್ತೀನಿ. ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ನಿನಗದು ಗೊತ್ತಾಗಲ್ಲ. ಎಲ್ಲ ಮುಗ್ದು ಹೋದ್ಮೇಲೆ ನಿನಗೆ ಗೊತ್ತಾಗೋದು. ಏನ್ ಮಾಡಕ್ ಹೊರಟಿದ್ಯಾ ನಿತ್ಯ? ಟೆನ್ಷನ್ ಯಾಕೆ ಮಾಮ್? ವೇಟ್ ಅಂಡ್ ಸಿ. ನೆನ್ನೆ ರಾತ್ರಿ ಫಸ್ಟ್ ನೈಟ್ ನಿಂತೋಯ್ತಲ್ಲ, ಆ ಸಕ್ಸಸ್ ನ ಎಂಜಾಯ್ ಮಾಡು. ಈವ್ನಿಂಗ್ ವರ್ಗು ಸೆಲೆಬ್ರೇಷನ್ಸ್ ಮಾಡ್ಕೊ ಮಾಮ್. ನೈಟ್ಗೆ ಒಳ್ಳೆ ಟ್ವಿಸ್ಟ್ ಕೊಡ್ತೀನಿ. ಅದ್ ಸರಿ, ನೈಟ್ ಚೆನ್ನಾಗಿ ನಿದ್ರೆ ಬಂತಲ್ವಾ? ಡೀಪ್ ಸ್ಲೀಪ್ಗೆ ಹೋಗಿರ್ತ್ಯಾ, ಫುಲ್ ರೀಚಾರ್ಜ್ ಆಗಿರ್ತ್ಯಾ. ಆ ಎನರ್ಜಿನ ವೇಸ್ಟ್ ಮಾಡ್ಬೇಡ ಮಾಮ್.
ಎಂಜಾಯ್ ಮಾಡು.